ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಈಗ ಎಲ್ಲಿ ನೋಡಿದ್ರೂ ಬಿಗ್ ಬಾಸ್ನ ಹಾವಳಿನೇ ಶುರುವಾಗಿದೆ. ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಕಳೆದ 2 ತಿಂಗಳಿಂದಲೂ ಕೂಡ ಬಿಗ್ ಬಾಸ್ ಸೀಸನ್ 11 ಯಾವಾಗ ಪ್ರಾರಂಭ ಆಗತ್ತೆ, ಎಷ್ಟೊತ್ತಿಗೆ ಪ್ರಾರಂಭ ಆಗತ್ತೆ ಅಂತ ಕಾಯ್ದವರೇ ಹೆಚ್ಚು. ಕೊನೆಗೂ ಕೂಡ ಅಧಿಕೃತವಾಗಿ ಬಿಗ್ ಬಾಸ್ನ ವಿಷಯಗಳ ಏನು, ಯಾರು ಇರ್ತಾರೆ, ಯಾರು ಇರಲ್ಲ, ಯಾವಾಗಿಂದ ಪ್ರಾರಂಭ ಆಗತ್ತೆ ಅನ್ನೋದ್ರ ಬಗ್ಗೆ ಚಾನಲ್ನವರೇ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಿನ್ನೆ ನಡೆಸಿದ್ರು. ಈ ಸುದ್ದಿಗೋಷ್ಠಿ ಬಹಳ ಅದ್ದೂರಿಯಾಗೇ ನಡೀತು. ಕಿಚ್ಚ ಸುದೀಪ್ ಸೇರಿದಂತೆ ಬಿಗ್ ಬಾಸ್ನ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಕೂತು ಮಾತನಾಡಿದ್ರು. ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರು. ಸ್ವತಃ ಕಿಚ್ಚ ಸುದೀಪ್ ಕೂಡ ಅನೇಕ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ರು. ನೆನ್ನೆ ಪ್ರೆಸ್ ಮೀಟ್ನಲ್ಲಿ ಅನೇಕ ವಿಚಾರಗಳೇನೋ ಹೇಳಿದ್ರು. ಆದರೆ ಹೈಲೈಟ್ ಆಗಿದ್ದು ಮಾತ್ರ ಈ ಬಾರಿ ಬಹಳ ವಿಭಿನ್ನವಾದಂಥ ಬಿಗ್ ಬಾಸ್ ಪ್ರಾರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಹಾಗಿದ್ರೆ ಆ ಆಶ್ಚರ್ಯದ ವಿಚಾರಗಳು ಏನು, ನೆನೆಯ ಪ್ರೆಸ್ ಮೀಟ್ನ ಹೈಲೈಟ್ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಎಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 11ಕ್ಕೆ ಮೊದಲು ಇದ್ದಂಥ ಪ್ರಶ್ನೆ, ಕಿಚ್ಚ ಸುದೀಪ್ ಅವರು ನಿರೂಪಕರಾಗ್ತಾರಾ ಆಗಲ್ವಾ ಅಂತ. ಸ್ವತಃ ಕಿಚ್ಚ ಸುದೀಪ್ ಅವರೇ ನಾನೇ ನಿರೂಪಕ ಅಂತ ಹೇಳಿದ್ರು. ಜೊತೆಗೆ ಎಲ್ಲರೂ ಮಾತನಾಡ್ತಾ ಇದ್ದಿದ್ದು ಇದೊಂದು ಗಿಮಿಕ್, ಸುದೀಪ್ ಆ್ಯಂಕರಿಂಗ್ ಮಾಡಲ್ಲ ಅಂತ ಹೇಳಿ ಯಾರು ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿ ಬರೋ ಥರ ಮಾಡ್ತಾರೆ. ಸೊ ಅದಾದಮೇಲೆ ಸುದೀಪ್ ಅವರೇ ಮಾಡ್ತಾರೆ ಅಂತ. ಅದಕ್ಕೂ ಕೂಡ ಅವ್ರು ಉತ್ತರ ಕೊಟ್ಟರು, ಅದೇನು ಗಿಮಿಕ್ ಅಲ್ಲ, ನಂಗೆ ಸಾಕು ಅಂತ ಅನಿಸಿತ್ತು. ಸುಮಾರು 10 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ, ಇನ್ನು ಎಷ್ಟಂತ ಮಾಡಲಿ, ಸಾಕು ಅಂತ ಅನಿಸಿತ್ತು. ಬಟ್ ಎಲ್ಲರೂ ನನ್ನ ಒಪ್ಪಿಸಿದ್ರು, ಆ ಕಾರಣಕ್ಕಾಗಿ ನಾನು ಬಿಗ್ ಬಾಸ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇನ್ನೊಂದು ಆಶ್ಚರ್ಯದ ವಿಚಾರವನ್ನು ಕೂಡ ಶೇರ್ ಮಾಡಿದ್ದಾರೆ. ಹೌದು, ನಾರ್ಮಲ್ ಆಗಿ ಬಿಗ್ ಬಾಸ್ ಶುರುವಾದಾಗ ಈ ಹಿಂದಿನ ಸೀಸನ್ಗಳನ್ನು ನಾವು ನೋಡೋದಾದ್ರೆ 1ರಿಂದ 9ರ ತನಕ ಒಂದೇ ಥರ ಇದ್ದಿದ್ದು. ಅದೇನು ಅಂತ ಅಂದರೆ, ಬಿಗ್ ಬಾಸ್ ಮನೆ ಒಳಗೆ ಹೋಗೋವರೆಗೂ ಯಾರು ಸ್ಪರ್ಧಿ ಹೋಗ್ತಾ ಇದ್ದಾರೆ ಅಥವಾ ಯಾರು ಹೋಗಲ್ಲ, ಯಾರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ, ಅವ್ರು ಹೋಗಿರಬಹುದು, ಇವ್ರು ಹೋಗಿರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿತ್ತೆ ಹೊರತು ಇಂಥವರೇ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆದರೆ ಕಳೆದ ಸೀಸನ್ನಲ್ಲಿ ಸ್ವಲ್ಪ ಬದಲಾವಣೆ ಆಗಿತ್ತು. ಅದೇ ಸ್ಟೇಜ್ ಮೇಲೆ ಕರೆಸಿ ಇವ್ರು ಯಾವುದಕ್ಕೆ ಹೋಗಬೇಕು, ಇವ್ರು ಯಾವುದಕ್ಕೆ ಹೋಗಬಾರ್ದು ಅನ್ನೋದ್ರ ಬಗ್ಗೆ ರಾಕ್ಷಸರು ಮತ್ತು ದೇವರು ಅನ್ನುವಂಥ ಅರ್ಥದಲ್ಲಿ ಏನೋ ಮಾಡಿದ್ರು. ಅದಕ್ಕೆ ಓಟ್ ಹಾಕಲಾಗಿತ್ತು. ಅದರಲ್ಲಿ ಕೆಲವರು ರಾಕ್ಷಸರಾಗಿದ್ದರು, ಇನ್ನು ಕೆಲವರು ದೇವರಾಗಿದ್ದರು. ಕಳೆದ ಬಾರಿ ಮಾತ್ರ ಕೊಂಚ ಮಟ್ಟಿಗೆ ಬದಲಾವಣೆ ಅನ್ನೋದು ಇತ್ತು. ಆದರೆ ಈ ಬಾರಿ ಇನ್ನೂ ಡಿಫ್ರೆಂಟು. ಹೌದು, ಅದೇನು ಅಂತಂದರೆ, ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಹೋಗೋರು ಯಾರು ಅನ್ನೋದನ್ನು ಅನೌನ್ಸ್ ಮಾಡುವಂಥದ್ದು. ಹಾಗಿದ್ರೆ ಈ ಅನೌನ್ಸು ಈ ಪ್ರೆಸ್ ಮೀಟ್ನಲ್ಲಿ ಮಾಡಿದ್ರಾ, ಯಾರು ಹೋಗ್ತಾ ಇದ್ದಾರೆ, ಯಾರು ಹೋಗ್ತಾ ಇಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಏನಾದರೂ ಆಗಿದ್ರೆ, ಅದಕ್ಕೆ ಕಿಚ್ಚ ಸುದೀಪ್ ಅವರ ಉತ್ತರ ಏನಾಗಿತ್ತು ಅಂತಂದರೆ, ಈ ಬಾರಿ ಸ್ವಲ್ಪ ವಿಭಿನ್ನವಾಗೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ರಾಜಾ ರಾಣಿ ರಿಯಾಲಿಟಿ ಶೋ ಬರ್ತಾ ಇತ್ತು. ರಾಜಾ ರಾಣಿ ರಿಯಾಲಿಟಿ ಶೋ ಫೈನಲನ್ನು ಅನೌನ್ಸ್ ಮಾಡಲಾಗತ್ತೆ. ಸೊ ಈ ಫೈನಲ್ ಅನೌನ್ಸ್ಮೆಂಟ್ಗೆ ಒಂದು ದೊಡ್ಡ ಡೇಯನ್ನು ಇಟ್ಕೊಳ್ಳಲಾಗಿದೆ. ಈ ದೊಡ್ಡ ಡೇ ಏನಿದೆ ಅಂದರೆ ಫೈನಲ್ ಡೇ, ರಾಜಾರಾಣಿಯ ವಿನ್ನರ್ ಯಾರು, ಆ ಕಿರೀಟವನ್ನು ಪಡ್ಕೊಳ್ಳೋದು ಯಾರು ಅಂತ ವಿನ್ನರ್ ಡೇಯನ್ನು ಅನೌನ್ಸ್ ಮಾಡ್ತಾರಲ್ಲ, ಅನೌನ್ಸ್ ಮಾಡುವಂಥ ಡೇನೇ ಅಂದರೆ ಇದೇ ಸೆಪ್ಟೆಂಬರ್ 28ಕ್ಕೆ ಅಂದರೆ ಶನಿವಾರ ರಾಜಾರಾಣಿಯ ಫೈನಲ್ ಡೇ ಇದೆ. ಅಂದರೆ ಫೈನಲ್ ಅನೌನ್ಸ್ಮೆಂಟನ್ನು ಮಾಡಲಾಗತ್ತೆ. ಆವತ್ತೇ ಬಿಗ್ ಬಾಸ್ ಮನೆಯೊಳಗೆ ಹೋಗುವ 5 ಮಂದಿ ಯಾರು ಅನ್ನೋದನ್ನು ಅನೌನ್ಸ್ ಮಾಡ್ತಾರಂತೆ. ಅಂದರೆ ಟಾಪ್ 5 ಅನೌನ್ಸ್ ಮಾಡ್ತಾರಂತೆ. ಸೊ ಅಲ್ಲಿಗೆ ಬಿಗ್ ಬಾಸ್ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಸ್ಪರ್ಧಿಗಳು ಹೋಗ್ತಾ ಇದ್ದಾರೆ, ಯಾರ್ಯಾರು ಸ್ಪರ್ಧಿಗಳು ಒಳಗೆ ಹೋಗೋದಕ್ಕೆ ಅರ್ಹರಿದ್ದಾರೆ ಅನ್ನೋದ್ರ ಬಗ್ಗೆ ರಾಣಿ ವಿನ್ನರ್ ಅನೌನ್ಸ್ಮೆಂಟ್ ಡೇನೇ ವೇದಿಕೆ ಮೇಲೆಗೆ 5 ಜನರ ಹೆಸರನ್ನು ಅನೌನ್ಸ್ ಮಾಡಲಾಗತ್ತಂತೆ. ಅದು ಕೂಡ ಈ ಹಿಂದೆಯಿಂದಲೂ ಬಿಗ್ ಬಾಸ್ ಅಂತ ಬಂದಾಗ ಬೇಸರ ಆಗ್ತಿದ್ದು ಏನು ಅಂತಂದರೆ, ಯಾರ್ಯಾರನ್ನ ಒಳಗೆ ಕಳಿಸ್ತಾರೆ, ಅವ್ರನ್ನ ಯಾಕೆ ಒಳಗೆ ಕಳಿಸ್ಬೇಕು, ಸೊ ನಾವು ಹೇಳಿದವ್ರನ್ನ ಒಳಗೆ ಕಳಿಸ್ಬೇಕು, ಜನರಿಗೆ ಯಾರಿಗೆ ಇಷ್ಟ, ಜನರಿಗೆ ಯಾರು ಬೇಕು, ಜನರು ಯಾರನ್ನು ನೋಡೋದಕ್ಕೆ ಬಯಸ್ತಾ ಇದ್ದಾರೆ ಅಂಥವ್ರನ್ನ ಒಳಗೆ ಕಳಿಸ್ಬೇಕು. ಅದನ್ನು ಹೊರತುಪಡಿಸಿ ಇವ್ರಿಗೆ ಮನಸ್ಸಿಗೆ ಬಂದಂಗೆ ಯಾರ್ಯಾರನ್ನು ಒಳಗೆ ಕಳಿಸ್ತಾರೆ, ಆ ಥರ ಅದು ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಅಂತ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ ಈ ಸಲ ಒಂದು ಡಿಫ್ರೆಂಟ್ ಆದಂಥ ಥೀಮನ್ನು ಬಿಗ್ ಬಾಸ್ನವರು ಇಟ್ಕೊಂಡಿದ್ದಾರಂತೆ. ಹೌದು, ಮೊದಲ 5 ಜನರನ್ನು ಬಿಗ್ ಬಾಸ್ ಮನೆಗೆ ಕಳಿಸೋದನ್ನು ರಾಜಾರಾಣಿ ಶೋ ವೇದಿಕೆ ಮೇಲಿನ ಅನೌನ್ಸ್ ಮಾಡುವ ದಿನವೇ ವೋಟಿಂಗ್ಸನ್ನು ಕೂಡ ಮಾಡಲಾಗತ್ತಂತೆ. ಅಂದರೆ ಇಷ್ಟು ಜನ ಇದ್ದಾರೆ, ಇದರಲ್ಲಿ ಯಾರು ಒಳಗಡೆ ಹೋಗಬೇಕು, ಯಾರು ಒಳಗಡೆ ಹೋಗಬಾರ್ದು ಅನ್ನೋದ್ರ ಬಗ್ಗೆ ವೋಟಿಂಗ್ಸನ್ನು ಮಾಡಲಾಗತ್ತಂತೆ. ಆ ವೋಟಿಂಗ್ಸ್ ಆಧಾರದ ಮೇಲೇ ಈ ಬಾರಿ ಸ್ಪರ್ಧಿಗಳನ್ನು ಮನೆ ಒಳಗೆ ಕಳಿಸ್ತಾರಂತೆ. ಯಾಕಂದರೆ ಸೀಸನ್ 1ರಿಂದ 10ರ ತನಕ
ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರೆ ಮತ್ತು ಅರ್ಹತೆ ಇಲ್ಲದ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರೆ. ಏನೂ ಸಾಧನೆ ಮಾಡಿದವರನ್ನ ಅಂತಹ ದೊಡ್ಡ ವೇದಿಕೆಗೆ ಕಳಿಸೋದು ನಿಜವಾಗ್ಲೂ ಕೂಡ ಸೂಕ್ತವಾಗಿರೋದಿಲ್ಲ, ಸರಿ ಆಗಿರೋದಿಲ್ಲ ಅನ್ನೋದೊಂದು ಮಾತು ಈ ಹಿಂದೆಯಿಂದಲೂ ಕೂಡ ಇತ್ತು. ಸೂಕ್ತವಾದಂಥ ವ್ಯಕ್ತಿಗಳು, ಪ್ರತಿಭೆಗಳು ಅದೆಷ್ಟೋ ಮಂದಿ ಇದ್ದಾರೆ. ಅಂಥವ್ರನ್ನ ಒಳಗೆ ಕಳಿಸೋದು ಬಿಟ್ಟು ಯಾರ್ಯಾರನ್ನೋ ಕಳಿಸ್ತಾರೆ, ಯಾಕೆ ಹಿಂಗೆ ಮಾಡ್ತಾರೆ ಅನ್ನುವಂಥ ಬೇಸರ ಜನರಿಗಿತ್ತು. ಆ ಕಾರಣಕ್ಕಾಗಿ ಈ ಬಾರಿ ಜನರೇ ಆಯ್ಕೆ ಮಾಡಿ, ಜನರೇ ಸೆಲೆಕ್ಷನ್ ಮಾಡಿ, ಜನರೇ ವೋಟ್ ಮಾಡಿ ಅತಿ ಹೆಚ್ಚು ವೋಟ್ ಬಂದವರನ್ನ ಮಾತ್ರ ಬಿಗ್ ಬಾಸ್ನ ಮನೆ ಒಳಗೆ ಕಳಿಸುವಂಥ ನಿರ್ಧಾರಕ್ಕೆ ಮಾಡಲಾಗಿದೆಯಂತೆ. ಸೊ ಥೀಮ್ ಮೊದಲ ಸ್ಟಾರ್ಟಿಂಗ್ ಸ್ಟೆಪ್ಪಿಂದಲೇ ಈ ಬಾರಿ ಒಂದಷ್ಟು ಬದಲಾವಣೆ ಆಗಿದೆ ಅನ್ನೋದನ್ನು ಕಲರ್ಸ್ ಕನ್ನಡದವರು, ಬಿಗ್ ಬಾಸ್ನ ನಿರ್ದೇಶಕರು ತಿಳಿಸಿದ್ದಾರೆ. ಇದರ ಜೊತೆಗೆ ಇನ್ನೂ ಒಂದು ಟ್ವಿಸ್ಟ್ ಏನು ಅಂತಂದರೆ, ಈ ಬಾರಿ ನರಕ ಮತ್ತು ಸ್ವರ್ಗ ಈ ಎರಡು ಟೀಮನ್ನು ಇಟ್ಕೊಳ್ಳಲಾಗಿದೆ, ಈ ಎರಡು ಥೀಮ್ಗಳನ್ನು ಇಟ್ಕೊಳ್ಳಲಾಗಿದೆ. ಒಂದು ಪ್ರಪಂಚ ಅಥವಾ ಒಂದು ರಾಜ್ಯ ಅಥವಾ ಒಂದು ದೇಶ ಅಂತ ಬಂದಾಗ ಇಲ್ಲಿ ಕೇವಲ ಒಳ್ಳೆಯವರು ಮಾತ್ರ ಇದ್ದರೆ ಸಾಕಾಗಲ್ಲ, ಕೆಟ್ಟವರು ಇರಲೇಬೇಕು. ಆಗ್ಲೇ ಕೆಲವರಿಗೆ ಬುದ್ಧಿ ಬರುತ್ತೆ, ಇನ್ನು ಕೆಲವರಿಗೆ ನಾವು ಕರೆಕ್ಟಾಗಿದ್ದೀವಿ ಅನ್ನೋದು ಗೊತ್ತಾಗುತ್ತೆ, ಒಳ್ಳೆಯವರ ಬೆಲೆ ಗೊತ್ತಾಗುತ್ತೆ. ಸೊ ಅದೇ ರೀತಿಯಾಗಿ ಸಮಾಜನೂ ನಡೀತಾ ಇರೋದ್ರಿಂದ ಈ ಬಾರಿಯೂ ಕೂಡ ಬಿಗ್ ಬಾಸ್ನಲ್ಲಿ ಅದೇ ಥೀಮನ್ನು ಇಟ್ಕೊಂಡಿದ್ದಾರಂತೆ. ಸ್ವರ್ಗ ಮತ್ತು ನರಕ ಎರಡು ಥೀಮ್ಗಳನ್ನು ಇಟ್ಕೊಳ್ಳಲಾಗಿದೆ ಅಂತೆ. ಆಬ್ವಿಯಸ್ಲಿ ಸ್ವರ್ಗ ಅಂತ ಅಂದರೆ ಸ್ವಲ್ಪ ಸೈಲೆಂಟ್ ಆಗಿರೋರು, ಡೀಸೆಂಟ್ ಆಗಿರೋರು, ಯಾವುದೇ ಕಾಂಟ್ರವರ್ಸಿಯನ್ನು ಮಾಡ್ಕೊಳ್ದೇ ಇರೋರು, ಕ್ಲೀನ್ ಹ್ಯಾಂಡ್ ಇರೋರನ್ನ ಒಳಗೆ ಕಳಿಸ್ತಾ ಇದ್ದಾರೆ. ಇನ್ನು ನರಕ ಅಂತಂದರೆ ಹೊರಗಡೆನೆ ಹಾರಿಬಲ್ ಆಗಿದ್ದವರು, ಟೆರರ್ ಆಗಿದ್ದವರು, ಅದ್ರ ಜೊತೆಗೆ ಕಾಂಟ್ರವರ್ಸಿಗಳನ್ನು ಮಾಡ್ಕೊಂಡವರು, ಈ ಥರದವರನ್ನು ಒಳಗೆ ಕಳಿಸ್ತಾ ಇದ್ದಾರೆ. ಅಂದರೆ ಅಲ್ಲಿ ಹೋದ ಮೇಲೆ ಎರಡು ಟೀಮ್ ಆಗ್ತಾ ಇತ್ತು. ಆದರೆ ಕಳೆದ ಸೀಸನ್ನಲ್ಲೂ ಕೂಡ ಒಳಗೆ ಹೋಗುವ ಹಾಗೇ ಒಂದು ಎರಡು ಟೀಮ್ ಆಗಿತ್ತು. ಈ ಬಾರಿನೂ ಕೂಡ ಅದೇ ಥರ ಪ್ಲ್ಯಾನ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯೊಳಗೆ ಎಂಟರ್ ಆಗ್ತಿದ್ದ ಹಾಗೇ ಎರಡು ಟೀಮನ್ನು ಮಾಡೇ ಕಳಿಸ್ಬೇಕು, ಅದೊಂದು ಸ್ವರ್ಗ ಇನ್ನೊಂದು ನರಕ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಅಂತೂ ಬಿಗ್ ಬಾಸ್ ಸಿಕ್ಕಾಬಟ್ಟೆ ಕ್ರೇಜನ್ನು ಹುಟ್ಟುಹಾಕಿದೆ. ನೆನೆಯ ಪ್ರೆಸ್ ಮೀಟ್ನಲ್ಲಿ ಅನೇಕ ವಿಚಾರಗಳನ್ನು ಬಿಗ್ ಬಾಸ್ ಬಗ್ಗೆ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲರ ಕುತೂಹಲ ಅಂತೂ ದುಪ್ಪಟ್ಟಾಗಿದೆ. ಹೀಗೆ ಅನೌನ್ಸ್ ಮಾಡ್ತಾ ಇದ್ದಾಗಲೇ ಇಷ್ಟೆಲ್ಲ ತಲೆಗೆ ಹುಳ ಬಿಡ್ತಾ ಇದ್ದಾರೆ. ಮುಂದೆ ಇನ್ನೇನು ಕತೆ ಆಗುತ್ತೋ, ಇನ್ನು ಯಾರ್ಯಾರು ಬರ್ತಾರೋ, ಏನೇನು ಕಿರಿಕಾಗುತ್ತೋ, ಈ ಬಾರಿ ಅಂತೂ ಪಕ್ಕಾ ಜಗಳ, ಹೊಡೆದಾಟ, ಬಡಿದಾಟ ಇರುತ್ತೆ, ನೆಕ್ಸ್ಟ್ ಲೆವೆಲಿಗಿರುತ್ತೆ ಅಂತ ಅನಿಸುತ್ತೆ. ನೋಡಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದಷ್ಟು ಥೀಮ್ ಅಂತೂ ಚೇಂಜಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಯಾರ್ಯಾರು ಒಳಗೆ ಹೋಗಬೇಕು, ಯಾರ್ಯಾರು ಒಳಗೆ ಹೋಗಬಹುದು? ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನು ನೀವು ಕೂಡ ಕಮೆಂಟು ಮಾಡಿ ಅನಿಸಿಕೆಯನ್ನು ತಿಳಿಯೋದನ್ನು ಮರಿಬೇಡಿ. ಮತ್ತು ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.